ಆಗಲೇ ನಾನು ನೋಡಿದಂತೆ ರಾಜ್ಯದ ಮೂಲಾಂಶಗಳು ನೋಡ್ಕೊಂಡು ಬಂದೀವಿ. ಮೂಲಾಂಶಗಳಲ್ಲಿ ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ ನೋಡ್ಕೊಂಡು ಬಂದೀವಿ. ಇದರ ಮುಂದುವರೆದಂಥ ಭಾಗ ಅಂತ ಹೇಳಿದರೆ ರಾಜ್ಯ ಮತ್ತು ಸಮಾಜ ಅಂತಕ್ಕಂಥದ್ದು. ಸೊ ರಾಜ್ಯ ಮತ್ತು ಸಮಾಜ, ರಾಜ್ಯ ಸಂಘ ಮತ್ತು ರಾಜ್ಯ ರಾಷ್ಟ್ರಗಳನ್ನು ಸಾಮಾನ್ಯವಾಗಿ ಎಲ್ಲವನ್ನು ಒಂದೇ ಅರ್ಥದಲ್ಲಿ ನಾವು ಬಳಸ್ತಾ ಇರ್ತೀವಿ. ಬಟ್ ರಾಜ್ಯ ಮತ್ತು ಸಮಾಜಕ್ಕೆ ವ್ಯತ್ಯಾಸಗಳಿವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಬೇಕಾಗಿದೆ. ಸೊ ಈ ಭಾಗದೊಳಗಡೆ ರಾಜ್ಯ ಮತ್ತು ಸಮಾಜ ಅಂತಕ್ಕಂಥದ್ದನ್ನು ನೋಡೋಣ. ರಾಜ್ಯ ಮತ್ತು ಸಮಾಜ ಒಂದೇ ಅಲ್ಲ, ಅವೆರಡೂ ಬೇರೆ ಬೇರೆಗಳಾಗಿವೆ. ದೇ ಆರ್ ಸಮ್ ಡಿಫ್ರೆನ್ಸ್ ಆರ್ ದೇರ್. ಅವುಗಳನ್ನು ನಾವು ಈ ಭಾಗದೊಳಗಡೆ ನಾವು ನೋಡ್ತಾ ಇದ್ದೀವಿ. ರಾಜ್ಯ ಈ ಕಡೆ, ಸಮಾಜ ಈ ಭಾಗದೊಳಗಡೆ ಏನೇನು ವ್ಯತ್ಯಾಸ ಅಂತ ನಾವು ತೋರಿಸ್ತಾ ಇದ್ದೀವಿ. ಸೊ ಒಂದನೇದು ಸ್ಟೇಟ್ ಕಮ್ ಇಂಟು ಎಕ್ಸಿಸ್ಟೆನ್ಸ್ ಆಫ್ಟರ್ ದ ಸೊಸೈಟಿ ಅಂತಕ್ಕಂಥದ್ದು. ಅಂದರೆ ಸೊಸೈಟಿ ಈಸ್ ಪ್ರಿಯರ್ ಟು ಸ್ಟೇಟ್. ಸಮಾಜ ಅನ್ನೋದು ರಾಜ್ಯದಕ್ಕಿಂತ ಮೊದಲೇ ಅದು ಅಸ್ತಿತ್ವಕ್ಕೆ ಬಂದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಂದರೆ ರಾಜ್ಯ ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ ಅಥವಾ ಅದು ಉದಯಿಸಿದೆ ಅಂತಕ್ಕಂಥದ್ದು, ಅಥವಾ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಸಮಾಜ ಮೊದಲು ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ, ಆ ಸಮಾಜದ ನಂತರ ರಾಜ್ಯ ಅಂತಕ್ಕಂಥದ್ದು ಜನ್ಮ ತಾಳಿದೆ ಅಥವಾ ಅದು ಬಂದಿದೆ ಅಂತಕ್ಕಂಥದ್ದು ನಂಬರ್ 1ನೇ ವ್ಯತ್ಯಾಸ. ನಂಬರ್ 2, ಸ್ಟೇಟ್ ಈಸ್ ಅ ಪಾರ್ಟ್ ಆಫ್ ಸೊಸೈಟಿ ಅಂತ ನೋಡ್ತಾ ಇದ್ದೀವಿ. ಅಂದರೆ ರಾಜ್ಯ ಅನ್ನೋದು ಸಮಾಜದ ಒಂದು ಭಾಗ. ಹಾಗಾಗಿ ಸೊಸೈಟಿ ಈಸ್ ವೈಡರ್ ದೆನ್ ಸ್ಟೇಟ್. ಸಮಾಜ ಎಂಬುದು ದೊಡ್ಡದಿದೆ, ರಾಜ್ಯಕ್ಕಿಂತಲೂ ಸಮಾಜ ದೊಡ್ಡದಿದೆ. ಆ ಸಮಾಜದಲ್ಲಿನ ಒಂದು ಪಾರ್ಟ್ ಆಗಿದ್ದು ಕೆಲಸ ಮಾಡ್ತಾ ಇದೆ. ರಾಜ್ಯ ಅಂತಕ್ಕಂಥದ್ದು ಸಮಾಜದಲ್ಲಿನ ಒಂದು ಭಾಗ. ಹಾಗಾಗಿ ಸ್ಟೇಟ್ ಈಸ್ ಅ ಪಾರ್ಟ್ ಆಫ್ ಸೊಸೈಟಿ ಅಂತ ಕರಿತೀವಿ. ಅದಕ್ಕೆ ಸೊಸೈಟಿ ಈಸ್ ವೈಡರ್ ದೆನ್ ಸ್ಟೇಟ್ ಅನ್ನೋದು ಇದು 2ನೇ ಒಂದು ವ್ಯತ್ಯಾಸ. ದೆನ್ 3ನೇ ವ್ಯತ್ಯಾಸ ಏನು ಅಂತ ಹೇಳಿದರೆ ಸ್ಟೇಟ್ಸ್ ನೀಡ್ಸ್ ಡೆಫಿನೆಟ್ ಟೆರಿಟರಿ ಅಂತಕ್ಕಂಥದ್ದು. ಅಂದರೆ ರಾಜ್ಯಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶ ಅವಶ್ಯಕತೆ ಇದೆ ಅನ್ನೋದು ಈ ಥರದ್ದು 3ನೇ ಒಂದು ವಿಚಾರ. ನಾವು ಸಮಾಜದ ಭಾಗದೊಳಗೆ ನೋಡಿವಿ ಅಂತ ಹೇಳಿದರೆ ಸೊಸೈಟಿ ಕ್ಯಾನ್ ಎಕ್ಸಿಸ್ಟ್ ಈವನ್ ವಿದೌಟ್ ಡೆಫಿನೆಟ್ ಟೆರಿಟರಿ. ಅಂದರೆ ಈ ಸಮಾಜಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶದ ಅವಶ್ಯಕತೆ ಇಲ್ಲ ಎಂಬುದು ಈ ಥರ ಇನ್ನೊಂದು ವಿಚಾರ. ಸೊಸೈಟಿ ಕ್ಯಾನ್ ಎಕ್ಸಿಸ್ಟ್ ಈವನ್ ವಿದೌಟ್ ಡೆಫಿನೆಟ್ ಟೆರಿಟರಿ. ಇದು ಇರಲಾರದೆ ಇದು ರನ್ ಆಗುತ್ತೆ. ಯಾವುದು? ಡೆಫಿನೆಟ್ ಟೆರಿಟರಿ ಇರಲಾರದಂತೆ ಸಮಾಜ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತಕ್ಕಂಥದ್ದು ಇದರ 3ನೇ ವ್ಯತ್ಯಾಸ. ಬಟ್ ರಾಜ್ಯ ಅನ್ನೋದು ಹಾಗಲ್ಲ, ಇದಕ್ಕೆ ಡೆಫಿನೆಟ್ ಟೆರಿಟರಿ ಬೇಕೇ ಬೇಕು. ಡೆಫಿನೆಟ್ ಟೆರಿಟರಿ ಇರಲಾರದೆ ರಾಜ್ಯ ಅಂಥೇಳಿ ನಾವು ಕರೆಯುವುದೇ ಇಲ್ಲ. ಆಗಲೇ ನಾವು ಮೂಲಾಂಶ ನೋಡ್ಕೊಂಡು ಬಂದ್ವಿ, ಅದರ ಡೆಫಿನೆಟ್ ಟೆರಿಟರಿ ಇತ್ತು. ಸೊ ಹಾಗಾಗಿ ಇದು ಬೇಕೇ ಬೇಕು ಅನ್ನೋದು ಇದು 3ನೇ ಒಂದು ವ್ಯತ್ಯಾಸ. ದೆನ್ 4th ಒನ್, ಸ್ಟೇಟ್ ಈಸ್ ಆ್ಯನ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಇದು ಆರ್ಗನೈಸ್ಡ್ ಅಂದರೆ ಸಂಘಟಿತವಾಗಿರ್ತಕ್ಕಂತಹ ಒಂದು ಸಂಘ. ರಾಜ್ಯ ಎಂಬುದು ಸಂಘಟಿತವಾಗಿರ್ತಕ್ಕಂಥದ್ದು. ಸೊಸೈಟಿ ಇನ್ಕ್ಲೂಡ್ಸ್ ಬೋತ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಗ್ರೂಪ್ಸ್. ಅಂದರೆ ಸಮಾಜದೊಳಗಡೆ ಸಂಘಟಿತ ಮತ್ತು ಅಸಂಘಟಿತವಾಗಿರ್ತಕ್ಕಂಥ ಅದನ್ನು ನಾವು ಕಾಣ್ತೀವಿ. ಸಂಘಟಿತನೂ ಇದೆ, ಅಸಂಘಟಿತನೂ ಇದೆ. ಎರಡೂ ಒಳಗೊಂಡಿದೆ ಈ ಸಮಾಜ. ಸಂಘಟಿತ ಅಸಂಘಟಿತವಾಗಿರ್ತಕ್ಕಂಥವು ಎರಡನ್ನು ಒಳಗೊಂಡಿದೆ. ಆದರೆ ರಾಜ್ಯದೊಳಗಡೆ ಸಂಘಟಿತವಾಗಿರ್ತಕ್ಕಂಥ ಸಂಘವನ್ನು ಮಾತ್ರ ನೋಡ್ತೀವಿ. ಅವು ಹೆಂಗಾಗ್ಯಾವ ಅಂತ ಹೇಳಿದರೆ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ನಾವು ಅಸಂಘಟಿತ ಅನ್ನೋದನ್ನು ಇಲ್ಲಿ ಕಾಣೋದಿಲ್ಲ. ಇದು ಥರ ಇನ್ನೊಂದು ವ್ಯತ್ಯಾಸ. ದೆನ್ 5th ಒನ್ ಅಂತ ಹೇಳಿದರೆ ಸ್ಟೇಟ್ ಹ್ಯಾಸ್ ಸವರೆಂಟಿ ಪವರ್ ಅಥವಾ ಸೌರಿನ್ ಪವರ್ ಆರ್ ಸುಪ್ರೀಂ ಪವರ್ ಆಫ್ ದಿ ಸ್ಟೇಟ್ ಅಂತ ಕರಿತೀವಿ. ಸೊ ಇದು ಸ್ಟೇಟ್ ಹ್ಯಾಸ್ ಸೌರಿನ್ ಪವರ್ ಬಟ್ ಸೊಸೈಟಿ ಹ್ಯಾಸ್ ನೋ ಸಚ್ ಪವರ್ಸ್ ಅಂತ ಹೇಳ್ತೀವಿ. ಇದು ಕೂಡ ಈ ಥರ ಇನ್ನೊಂದು ವ್ಯತ್ಯಾಸ. ಸಮಾಜಕ್ಕೆ ಪರಮಾಧಿಕಾರ ಇಲ್ಲ ಅಂತಕ್ಕಂಥದ್ದು. ಪರಮಾಧಿಕಾರ ಆಗಲಿ, ಆಂತರಿಕ ಅಥವಾ ಬಾಹ್ಯ ಪರಮಾಧಿಕಾರ ಆಗಲಿ, ಇವು ಯಾವುಗಳು ಇದಕ್ಕೆ ಇಲ್ಲ. ಆದರೆ ರಾಜ್ಯಕ್ಕೆ ಪರಮಾಧಿಕಾರ ಇದೆ. ಆ ಪರಮಾಧಿಕಾರ ಇಟ್ಕೊಂಡದು ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ಅನ್ನೋದು ರಾಜ್ಯ ಮತ್ತು ಸಮಾಜಕ್ಕೆ ಇರ್ತಕ್ಕಂಥ ವ್ಯತ್ಯಾಸ. ದೆನ್ ಲಾಸ್ಟ್ ಒನ್ ಅಂತ ಹೇಳಿದರೆ ಗೌರ್ಮೆಂಟ್ ಈಸ್ ದಿ ಮೆಷಿನರಿ ಆಫ್ ದಿ ಸ್ಟೇಟ್ ಅಂತ ಕರಿತೀವಿ. ರಾಜ್ಯ ಅನ್ನೋದಕ್ಕೆ ಸರ್ಕಾರ ಎಂಬುದು ಒಂದು ಯಂತ್ರವಾಗಿ ಅಥವಾ ಮಧ್ಯವರ್ತಿಯಾಗಿ ಅಥವಾ ಅದರ ದೂತನಾಗಿ ಕಾರ್ಯನಿರ್ವಹಣೆಯನ್ನು ಇಲ್ಲಿ ಗೌರ್ನಮೆಂಟು ಮಾಡುತ್ತೆ. ಅಂದರೆ ರಾಜ್ಯದ ಮಧ್ಯವರ್ತಿ ಆಗಿ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ. ಈ ರಾಜ್ಯದ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಗೌರ್ನಮೆಂಟ್ ಮಾಡುತ್ತೆ. ಇಟ್ ಹ್ಯಾಸ್ 3 ಆರ್ಗನ್ಸ್ ಆಲ್ರೆಡಿ ನಾವು ನೋಡಿದ್ವಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಆ 3ಗಳ ಮೂಲಕವಾಗಿ ಕಾರ್ಯನಿರ್ವಹಣೆ ಇದು ಮಾಡುತ್ತೆ. ಬಟ್ ಇಲ್ಲಿ ನಾವು ಸಮಾಜ ನೋಡಿವಿ ಅಂತ ಹೇಳಿದರೆ ಸೊಸೈಟಿ ಡಸಂಟ್ ಹ್ಯಾವ್ ಗೌರ್ನಮೆಂಟ್. ಅದಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ.
ಅದು ಅದಕ್ಕೆ ಬೇಕಾಗಿಲ್ಲ. ಇದು ಇರಲಾರದೆ ರಾಜ್ಯ ಸರ್ಕಾರ ಇರಲಾರದೆ ಸಮಾಜ ಯಥಾರೀತಿ ತನ್ನ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗುತ್ತೆ. ಇಂಥ ಒಂದು ಆರ್ಗನ್ ಇದಕ್ಕೆ ಬೇಕಾಗಿಲ್ಲ. ಬಟ್ ರಾಜ್ಯಕ್ಕೆ ಇದರ ಆರ್ಗನ್ ಇರಲಾರದೆ ನಾವು ರಾಜ್ಯ ಅಂತ ಕರೆಯೋದಿಲ್ಲ. ಇವು ಈ ರಾಜ್ಯ ಮತ್ತು ಸಮಾಜಕ್ಕಿರ್ತಕ್ಕಂಥ ವ್ಯತ್ಯಾಸಗಳು. ಸೊ ಇವೆಲ್ಲವುಗಳನ್ನು ಒಂದು ಸಾರಿ ತಾವುಗಳು ಮತ್ತೊಂದು ಸಾರಿ ಓದ್ಕೊಳ್ರಿ. ದೆನ್ ಈ ನೆಕ್ಸ್ಟು ಇವಾಗ ರಾಜ್ಯ ಮತ್ತು ಸಂಘಕ್ಕೆ ಏನೇನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಈಗ ನೆಕ್ಸ್ಟ್ ನೋಡೋಣ. ವಿದ್ಯಾರ್ಥಿಗಳೇ, ಕಳೆದ ಭಾಗದೊಳಗಡೆ ನಾವುಗಳು ಈಗಾಗಲೇ ರಾಜ್ಯ ಮತ್ತು ಸಮಾಜ ಬಗ್ಗೆ ನೋಡ್ಕೊಂಡು ಬಂದೀವಿ. ಸೊ ಇವಾಗ ರಾಜ್ಯ ಮತ್ತು ಸಂಘದ ಬಗ್ಗೆ ಏನೇನು ವ್ಯತ್ಯಾಸ ಇರುತ್ತೆ ಅಂದರೆ ರಾಜ್ಯ ಮತ್ತು ಸಂಘಗಳು ಬೇರೆ ಬೇರೆ ಒಂದೇ ಅಲ್ಲ ಅಂತಕ್ಕಂಥದ್ದನ್ನು ಈ ಪಾಠದೊಳಗಡೆ ರಾಜ್ಯ ಮತ್ತು ಸಂಘಕ್ಕೆ ಏನೇನು ವ್ಯತ್ಯಾಸಗಳಿದೆ ಅಂತಕ್ಕಂಥದ್ದನ್ನು ಈ ಪಾಠದೊಳಗಡೆ ನಾನು ನೋಡ್ತಾ ಇದ್ದೀವಿ. ಸೊ ನಂಬರ್ 1, ಸ್ಟೇಟ್ ಹ್ಯಾವ್ ಸವರಿನ್ಟಿ ಆರ್ ಸವರಿನ್ ಪವರ್ ಅಂತಕ್ಕಂಥದ್ದು ಈ ಭಾಗದಲ್ಲಿ, ಅಂದರೆ ರಾಜ್ಯಕ್ಕೆ ಪರಮಾಧಿಕಾರ ಇದೆ ಅನ್ನೋದು. ದೆನ್ ಅಸೋಸಿಯೇಷನ್ ಹ್ಯಾಸ್ ನೋ ಸವರಿನ್ಟಿ ಪವರ್, ಅಂದರೆ ಸಂಘಕ್ಕೆ ಪರಮಾಧಿಕಾರ ಇಲ್ಲ. ಅಂದರೆ ಈ ಸಂಘ ಅಂತಕ್ಕಂಥದ್ದು ಪರಮಾಧಿಕಾರವನ್ನು ಹೊಂದಿಲ್ಲ. ಪರಮಾಧಿಕಾರ ಇದಕ್ಕಿಲ್ಲ. ಪರಮಾಧಿಕಾರ ಇರಲಾರ್ದೆ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. ರಾಜ್ಯ ಅನ್ನೋದಕ್ಕೆ ಪರಮಾಧಿಕಾರ ಇದೆ ಅನ್ನೋದನ್ನು ಈ ಭಾಗದೊಳಗಡೆ ಹೇಳ್ತಾ ಇದ್ದಾರೆ. ದೆನ್ ಎರಡನೇ ವ್ಯತ್ಯಾಸ ಏನಂತ ಹೇಳಿದ್ರೆ, ಮೆಂಬರ್ಶಿಪ್ ಆಫ್ ಸ್ಟೇಟ್ ಈಸ್ ಕಂಪಲ್ಸರಿ. ಸಂಘದೊಳಗಡೆ ಮೆಂಬರ್ಶಿಪ್ ಆಫ್ ಅಸೋಸಿಯೇಷನ್ ಈಸ್ ವಾಲಂಟ್ರಿ ಆರ್ ಆಪ್ಷನಲ್ ಅಂತ ಕರಿತೀವಿ. ಅಂದರೆ ರಾಜ್ಯದ ಸದಸ್ಯತ್ವ ಅಥವಾ ರಾಜ್ಯದ ಸದಸ್ಯನಾಗುವುದು ಕಂಪಲ್ಸರಿ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ನಾಗರಿಕ ಇದ್ದಾನಂದರೆ ಯಾವುದಾದರೂ ಒಂದು ಈ ಭೂಮಿಯ ಮೇಲೆ ಇದ್ದಿರ್ತಕ್ಕಂಥ ಒಬ್ಬ ಪ್ರಜೆ ಈ ರಾಜ್ಯದ ಯಾವುದಾದ್ರೂ ಒಂದು ರಾಜ್ಯದ ಸದಸ್ಯತ್ವವನ್ನು ಪಡೆದಿರಲೇಬೇಕು ಅಂತಕ್ಕಂಥದ್ದು ಕಡ್ಡಾಯ. ಆದರೆ ಸಂಘ ಅನ್ನತಕ್ಕಂಥದ್ದಕ್ಕೆ ಮೆಂಬರ್ಶಿಪ್ ಆಫ್ ಪರ್ಸನ್ ಈಸ್ ವಾಲಂಟ್ರಿ. ಈ ರಾಜ್ಯ ಸಂಘದ ಸದಸ್ಯತ್ವ ಅಂತಕ್ಕಂಥದ್ದು ಐಚ್ಛಿಕ. ಅದನ್ನು ಪಡ್ಕೋಬಹುದು ಅಥವಾ ಬಿಡಬಹುದು. ಪಡೆದುಕೊಳ್ಳಲೇಬೇಕಂತಕ್ಕಂಥ ಯಾವ ಕಡ್ಡಾಯ ನಿಯಮಗಳು ಇಲ್ಲ. ಬಟ್ ಇಲ್ಲಿ ರಾಜ್ಯದ ಸದಸ್ಯತ್ವ ಪಡ್ಕೊಳ್ಳೋದು ಇದು ಅನಿವಾರ್ಯ. ಒಬ್ಬ ಮನುಷ್ಯ ಇದ್ದಾನೆ ಅಂತೇಳಿ ಯಾವುದಾದ್ರೂ ಒಂದು ರಾಜ್ಯದ ಪ್ರಜೆ ಆಗಿರಲೇಬೇಕು ಅಂತಕ್ಕಂಥದ್ದು. ಆಮೇಲೆ ಮೂರನೇ ಒಂದು ವ್ಯತ್ಯಾಸ ಅಂತ ಹೇಳಿದರೆ, ಸ್ಟೇಟ್ ರಿಕ್ವೈರ್ಸ್ ಅ ಡೆಫಿನೆಟ್ ಟೆರಿಟರಿ. ರಾಜ್ಯ ಅನ್ನೋದಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ, ಅದು ಬೇಕೇ ಬೇಕು ಅಂತಕ್ಕಂಥದ್ದು. ಬಟ್ ಅಸೋಸಿಯೇಷನ್ ಡಸಂಟ್ ಹ್ಯಾವ್ ರಿಕ್ವೈರ್ ಡೆಫಿನೆಟ್ ಟೆರಿಟರಿ. ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶ ಸಂಘಕ್ಕೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಇದರ ಇನ್ನೊಂದು ವ್ಯತ್ಯಾಸವಾಗಿದೆ. ದೆನ್ ಫೋರ್ತ್ ಒನ್ ಅಂತ ಹೇಳಿದರೆ, ಮೆಂಬರ್ಶಿಪ್ ಆಫ್ ಸ್ಟೇಟ್ ಈಸ್ ಲಿಮಿಟೆಡ್ ಟು ಒನ್ ಸ್ಟೇಟ್. ರಾಜ್ಯದ ಸದಸ್ಯತ್ವ ಇದು ಪರಿಮಿತಿಯನ್ನು ಹೊಂದಿದೆ. ಒಂದೇ ರಾಜ್ಯದ ಸದಸ್ಯತ್ವವನ್ನು ಒಂದು ಸಮಯಕ್ಕೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಆದರೆ ಮೆಂಬರ್ಶಿಪ್ ಆಫ್ ಅಸೋಸಿಯೇಷನ್ ಈಸ್ ಅನ್ಲಿಮಿಟೆಡ್. ನೋಡಿ, ಅಲ್ಲಿ ನಾನು ಏನು ಹೇಳ್ತಾ ಇದ್ದೆ, ಲಿಮಿಟೆಡ್ ಅಂತ ಹೇಳ್ತಾ ಇದ್ದೆ, ಇಲ್ಲಿ ಅನ್ಲಿಮಿಟೆಡ್ ಅಂತಕ್ಕಂಥ ಶಬ್ದವನ್ನು ಬಳಸಿದ್ದೇವೆ. ಅಂದರೆ ಇಲ್ಲಿ ಒಂದೇ ರಾಜ್ಯದ ಸದಸ್ಯನಾಗಲಿಕ್ಕೆ ಆತನಿಗೆ ಅವಕಾಶ ಐತಿ. ಬಟ್ ಇಲ್ಲಿ ಅಸೋಸಿಯೇಷನ್ದೊಳಗಡೆ ಎಷ್ಟಾದರೂ ಎಷ್ಟು ಬೇಕಾದಷ್ಟು ಸಂಘಗಳ ಸದಸ್ಯತ್ವವನ್ನು ಪಡ್ಕೋಬಹುದು. ಒಂದೇ ಸಮಯಕ್ಕೆ ನೀನು 10, 20, 30, 40 ನಿನಗೆ ಎಷ್ಟಂದರೆಷ್ಟು, ಅಥವಾ ನೀನು ಪಡೆದುಕೊಳ್ಳಲಾರದೇ ಇರಬಹುದು, ನೀನು ಪಡ್ಕೊಂಡು ಇರಬಹುದು. ಅದು ನಿನಗೆ 10 ಆದರೂ ಪಡ್ಕೋಬಹುದು, 20 ಆದರೂ ಪಡ್ಕೋಬಹುದು, ಅಥವಾ 100 ಆದರೂ ಸಂಘಗಳ ಸದಸ್ಯತ್ವನ ಒಂದೇ ಸಮಯಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ಅದರ ಇನ್ನೊಂದು ವ್ಯತ್ಯಾಸವಾಗಿದೆ. ದೆನ್ ಫಿಫ್ತ್ ಒನ್ ಅಂತ ಹೇಳಿದರೆ, ಸ್ಟೇಟ್ ಈಸ್ ಪರ್ಮನೆಂಟ್. ಅಂದರೆ ಇದು ಶಾಶ್ವತ. ಸೊ ಈ ರಾಜ್ಯ ಅಂತಕ್ಕಂಥದ್ದು ಯಾವಾಗಲೂ ಇರತಕ್ಕಂಥದ್ದು, ಅದು ಹಾಳು ಆಗೋದಿಲ್ಲ ಅಥವಾ ನಶಿಸಿ ಹೋಗೋದಿಲ್ಲ. ಬಟ್ ಅಸೋಸಿಯೇಷನ್ ಈಸ್ ಟೆಂಪರರಿ. ಇದು ನಶಿಸಿ ಹೋಗುತ್ತೆ ಅಥವಾ ಇದು ಪರ್ಮನೆಂಟ್ ಅಲ್ಲ. ಇಟ್ ಈಸ್ ನಾನ್ ಪರ್ಮನೆಂಟ್. ಇದು ಯಾವಾಗಿದ್ರೂ ಹೋಗ್ಬೋದು, ತನ್ನ ಅಸ್ತಿತ್ವವನ್ನು ಯಾವಾಗಿದ್ರೂ ಕಳ್ಕೊಬೋದು. ಹಿಂದೆ ಇದಿರ್ತಕ್ಕಂಥ ಸಂಘ ಇವತ್ತು ಇರಲಿಕ್ಕಿಲ್ಲ. ಇವತ್ತು ಮಾಡಿರ್ತಕ್ಕಂಥ ಸಂಘ ನಾಳೆ ತನ್ನ ಇದನ್ನು ಕಳ್ಕೊಂಡು ಹೋಗ್ಬೋದು. ಅದು ತನ್ನ ಮಹತ್ವವನ್ನು ಕಳ್ಕೊಂಡು ಹೋಗ್ಬೋದು, ಅಥವಾ ಅದು ನಶಿಸಿ ಹೋಗ್ಬೋದು, ಅಥವಾ ಅದು ಬಿದ್ದು ಹೋಗ್ಬೋದು. ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಇರಬಹುದು, ಇರಲಿಕ್ಕಿಲ್ಲ. ಸೊ ಇದು ಟೆಂಪರರಿ ಪೀರಿಯಡನ್ನು ಹೊಂದಿದೆ. ಬಟ್ ರಾಜ್ಯ ಅಂತಕ್ಕಂಥದ್ದು ಪರ್ಮನೆಂಟ್ ಟರ್ಮನ್ನು ಹೊಂದಿರತಕ್ಕಂಥದ್ದು. ಇದು ಕೂಡ ಒಂದು ವ್ಯತ್ಯಾಸ. ದೆನ್ ಸಿಕ್ಸ್ತ್ ಒನ್ ಅಂತ ಹೇಳಿದರೆ, ದ ಪರ್ಪಸ್ ಆಫ್ ಸ್ಟೇಟ್ ಈಸ್ ವೈಡರ್ ದೆನ್ ಅಸೋಸಿಯೇಷನ್. ಅಂದರೆ ರಾಜ್ಯದ ಉದ್ದೇಶ ಏನಾಯ್ತಲ್ಲ, ಇದು ಬಹಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಇಡೀ ಎಲ್ಲ ರಾಜ್ಯದ ಜನರ ಒಂದು ಬೇಡಿಕೆಗಳನ್ನು ಅಥವಾ ಅವರ ಬಯಕೆಗಳನ್ನು ಅಥವಾ ಅವರೆಲ್ಲರಿಗೆ ಒಳಿತನ ಮಾಡಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಅದು ಬೃಹದ್ದಾದಂಥ ಉದ್ದೇಶವನ್ನು ಹೊಂದಿದೆ, ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದೆ. ಅಂದರೆ ವೆಲ್ಫೇರ್ ಆಫ್ ದಿ ಸ್ಟೇಟ್
ಅಥವಾ ಜನರ ಕಲ್ಯಾಣಕ್ಕಾಗಿರ್ತಕ್ಕಂಥದ್ದು ರಾಜ್ಯ. ಹಾಗಾಗಿ ಅವರೆಲ್ಲ ದಿಶೆಗಳಲ್ಲೂ ಕೂಡ ಒಳ್ಳೆಯದನ್ನು ಬಯಸುತ್ತೆ. ಹಾಗಾದರೆ ಪರ್ಪಸು ದೊಡ್ಡದಾಗಿದೆ ಅಥವಾ ಅದರ ಉದ್ದೇಶ ಬೃಹತ್ತಾಗಿದೆ ಅಂತಕ್ಕಂಥದ್ದು. ಬಟ್ ಪರ್ಪಸ್ ಆಫ್ ದಿ ಅಸೋಸಿಯೇಷನ್ ಈಸ್ ಲಿಮಿಟೆಡ್, ಅಂದರೆ ಸೀಮಿತವಾಗಿರ್ತಕ್ಕಂಥ ಉದ್ದೇಶವನ್ನು ಸಂಘ ಹೊಂದಿದೆ. ಈಗ ಯಾವುದೇ ಒಂದು ಸಂಘ ಬಂದಿದ್ದರೆ ಒಂದು ಉದ್ದೇಶ ಇಟ್ಕೊಂಡು ಬಂದಿರುತ್ತೆ, ಅದು ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಉದಾಹರಣೆಗೆ ಹಾಡುಗಾರರ ಸಂಘ ಅಂತ ಹೇಳಿದರೆ ಹಾಡುಗಾರರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ, ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು, ಶಿಕ್ಷಕರ ಸಂಘ ಅಂತ ಹೇಳಿದರೆ ಶಿಕ್ಷಕರಿಗೆ ಮಾತ್ರ ಅದು ಸೀಮಿತವಾಗಿರ್ತಕ್ಕಂಥದ್ದು, ಉಪನ್ಯಾಸಕರ ಸಂಘ ಅಂತೇಳಿ ಉಪನ್ಯಾಸಕರು ಮಾತ್ರ ಸೀಮಿತವಾಗಿರ್ತಕ್ಕಂಥ. ಬಟ್ ಇಲ್ಲಿ ಹಾಗಲ್ಲ, ಶಿಕ್ಷಕರನ್ನು ಒಳಗೊಂಡಿದೆ, ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ, ಕಾರ್ಮಿಕರನ್ನು ಒಳಗೊಂಡಿದೆ. ಪ್ರತಿ ಸಮಾಜದ ಪ್ರತಿಯೊಬ್ಬ ಸಣ್ಣ ಮಗುವಿನಿಂದ ಹಿಡಿದು ಅದು ಮರಣ ಹೊಂದುವವರೆಗೆ ಏನು ಜನ ಇದೆ ಅವರೆಲ್ಲರನ್ನೂ ಕೂಡ ಇದು ಒಳಗೊಂಡಿದೆ. ಹಾಗಾಗಿ ಇದರ ಉದ್ದೇಶ ಬೃಹತ್ತಾಗಿದೆ ಅಂತಕ್ಕಂಥದ್ದು. ಆಮೇಲೆ ಸ್ಟೇಟ್ ಈಸ್ ದಿ ಸುಪ್ರೀಂ ಅಸೋಸಿಯೇಷನ್. ರಾಜ್ಯ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಸಂಘ. ಆಮೇಲೆ ಅಸೋಸಿಯೇಷನ್ ಡು ನಾಟ್ ಹ್ಯಾವ್ ಸಚ್ ಪವರ್ಸ್. ಅಂದರೆ ಈ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂಘ ಏನಾಯ್ತು, ಆ ಸಂಘ ಹೊಂದಿರತಕ್ಕಂಥ ಏನು ಅಧಿಕಾರಗಳಿದೆ ಅಂಥ ಅಧಿಕಾರ ಇದಕ್ಕೆ ಅಸೋಸಿಯೇಷನ್ಗೆ ಇಲ್ಲ. ಅಂದರೆ ಇಷ್ಟು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪವರ್ಸು ಇದಕ್ಕಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಇಟ್ ಡಸಂಟ್ ಹ್ಯಾವ್ ಈ ಸೌರಿನ್ ಪವರ್ ಇದಕ್ಕೆ ಇಲ್ಲ. ಸೌರಿನ್ ಪವರ್ ಇದಕ್ಕೆ ಐತೆ, ಸೌರಿನ್ ಪವರ್ ಇದಕ್ಕಿಲ್ಲ. ಅದಕ್ಕೆ ಇದು ಸುಪ್ರೀಂ ಅಸೋಸಿಯೇಷನ್ ಆಗಿದೆ. ಇದು ಸುಪ್ರೀಂ ಅಸೋಸಿಯೇಷನ್ ಅಲ್ಲ. ಸುಪ್ರೀಂ ಅಸೋಸಿಯೇಷನ್ ಅನ್ನೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಧಿಕಾರಗಳಿವೆ, ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಪವರ್ಸ್ ಇದೆ. ಅದು ತನ್ನದೇ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಪವರ್ಸ್ ಇದೆ. ಹಾಗಾಗಿ ಇದನ್ನು ಸರ್ವಶ್ರೇಷ್ಠ ಸಂಘ ಅಂತ ಕರಿತೀವಿ. ಇದು ಸರ್ವಶ್ರೇಷ್ಠ ಸಂಘ ಅಲ್ಲ, ರಾಜ್ಯದ ಅಧೀನದಲ್ಲಿ ನಡೀತಕ್ಕಂಥದ್ದು ಈ ಸಂಘ ಅಂತಕ್ಕಂಥದ್ದು. ಹಾಗಾಗಿ ರಾಜ್ಯ ಮತ್ತು ಸಂಘಕ್ಕಿರ್ತಕ್ಕಂಥ ಇವಿಷ್ಟು ವ್ಯತ್ಯಾಸಗಳೇನಿವೆ, ಸೊ ಎಲ್ಲ ವ್ಯತ್ಯಾಸಗಳಿಂದ ರಾಜ್ಯ ಬೇರೆ, ಸಂಘ ಬೇರೆ ಅನ್ನೋದು ನಮಗೆ ಇದರಿಂದ ತಿಳಿಯುತ್ತೆ. ದೆನ್ ನೆಕ್ಸ್ಟು ರಾಜ್ಯ ಮತ್ತು ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಆಗಲೇ ನೋಡಿದಂತೆ ರಾಜ್ಯ ಮತ್ತು ಸಮಾಜ ನೋಡ್ಕೊಂಬಂದಿವಿ, ರಾಜ್ಯ ಮತ್ತು ಸಂಘದ ನೋಡ್ಕೊಂಬಂದ್ವಿ ವ್ಯತ್ಯಾಸಗಳನ್ನು. ಇವಾಗ ರಾಜ್ಯ ಮತ್ತು ರಾಷ್ಟ್ರದ ವ್ಯತ್ಯಾಸಗಳನ್ನು ಸರ್ವಸಾಮಾನ್ಯವಾಗಿ ಒಂದೇ ಥರ ಅಂತ ಬಳಸುವಾಗ ಆದರೆ ಇಲ್ಲಿ ವ್ಯತ್ಯಾಸಗಳು ಭಾಳಷ್ಟಿದೆ. ಅವುಗಳನ್ನು ಇಲ್ಲಿ ನೋಡೋಣ. ನೋಡಿ, ಒಂದೊಂದಾಗಿ ಇವಾಗ ಸ್ಟೇಟ್ ಈಸ್ ಪೊಲಿಟಿಕಲಿ ಆರ್ಗನೈಸ್ಡ್ ಅಂತಕ್ಕಂಥ ರಾಜ್ಯವು ರಾಜಕೀಯವಾಗಿ ಸಂಘಟಿತವಾಗಿರ್ತಕ್ಕಂಥದ್ದು. ನೆಸನ್ ಈಸ್ ಎಮೋಷ್ನಲ್ ಫೀಲಿಂಗ್ ಆಫ್ ಒನ್ನೆಸ್ ಅಮಂಗ್ ದಿ ಪೀಪಲ್ ಹೂ ಬಿಲಾಂಗ್ ಟು ಕಾಮನ್ ಸ್ಟಾಕ್. ಅಂದರೆ ರಾಷ್ಟ್ರ ಅಂತಕ್ಕಂಥದ್ದು ಭಾವನಾತ್ಮಕವಾಗಿ ಅದು ಪರಿಕಲ್ಪನೆಯಾಗಿದ್ದು ಜನತೆಯಲ್ಲಿ ಐಕ್ಯತಾ ಭಾವನೆಯನ್ನು ಮೂಡಿಸ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಂದರೆ ರಾಜಕೀಯವಾಗಿ ಸಂಘಟಿತವಾಗಿರ್ತಕ್ಕಂಥದ್ದು, ಇದು ಭಾವನಾತ್ಮಕವಾಗಿ ಸಂಘಟಿತವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ ಅನ್ನೋದು ಒಂದನೇ ವ್ಯತ್ಯಾಸ. ದೆನ್ ಎರಡನೇದು ಅಂತ ಹೇಳಿದರೆ, ದ ಕಾನ್ಸೆಪ್ಟ್ ಆಫ್ ದ ಸ್ಟೇಟ್ ಈಸ್ ಲಿಮಿಟೆಡ್ ಟು ಅ ಡೆಫಿನೆಟ್ ಟೆರಿಟರಿ. ಅಂದರೆ ರಾಜ್ಯ ಅಂತಕ್ಕಂಥ ಒಂದು ಕಲ್ಪನೆ ಏನೈತಲ್ಲ, ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಭೂ ಪ್ರದೇಶ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ರಾಜ್ಯ ಅನ್ನೋದಕ್ಕೆ. ದೆನ್ ರಾಷ್ಟ್ರ ಅನ್ನೋದಕ್ಕೆ ದಿ ಕನ್ಸೆಪ್ಟ್ ಆಫ್ ನೇಷನ್ ಈಸ್ ವೈಡರ್ ದೆನ್ ದಿ ಸ್ಟೇಟ್. ಅಂದರೆ ರಾಷ್ಟ್ರ ಅನ್ನತಕ್ಕಂಥದ್ದು ರಾಜ್ಯದಕ್ಕಿಂತ ಅದರ ವ್ಯಾಪ್ತಿ ಅದು ಹೆಚ್ಚಾಗಿದೆ ಅಥವಾ ದೊಡ್ಡದಾಗಿದೆ. ವೈಡರ್ ಅಂತಕ್ಕಂಥ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಅದಕ್ಕೆ ರಾಷ್ಟ್ರ ಅಂತಕ್ಕಂಥದ್ದು ರಾಜ್ಯದಕ್ಕಿಂತ ದೊಡ್ಡದಾಗಿದೆ, ಇದಕ್ಕೆ ನಿರ್ದಿಷ್ಟವಾದಂಥ ಭೂಪ್ರದೇಶ ಇದೆ, ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶ ಇಲ್ಲ. ರಾಜ್ಯದ ಟೆರಿಟರಿಗಿಂತ ರಾಷ್ಟ್ರ ಅಂತಕ್ಕಂಥದ ಟೆರಿಟರಿ ಭೂಪ್ರದೇಶ ಅದು ದೊಡ್ಡದಾಗಿದೆ ಅನ್ನೋದನ್ನು ಈ ಭಾಗದೊಳಗಡೆ ಎರಡನೇ ವ್ಯತ್ಯಾಸವಾಗಿ ಹೇಳ್ತಾ ಇದ್ದಾರೆ. ದೆನ್ ಮೂರನೇದು ಅಂತ ಹೇಳಿದರೆ, ಗೌರ್ನಮೆಂಟಲ್ ಮಷಿನರಿ ಈಸ್ ಎಸೆಂಟೈಲ್. ಅಂದರೆ ರಾಜ್ಯ ಅನ್ನೋದಕ್ಕೆ ರಾಜ್ಯವನ್ನು ನಡೆಸಲಿಕ್ಕೆ ಸರ್ಕಾರದ ಯಂತ್ರ, ಗೌರ್ನಮೆಂಟ್ ಮಷಿನರಿ ಭಾಳಷ್ಟು ಅದು ಅಗತ್ಯವಾಗಿದೆ. ಎಸೆಂಟೈಲ್ ಅಂತ ಹೇಳ್ತಾ ಇದ್ದಾನೆ, ಅದು ಬೇಕೇ ಬೇಕು, ಅವಶ್ಯಕ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರ ಅನ್ನೋದಕ್ಕೆ ಇಟ್ ಈಸ್ ನಾಟ್ ರಿಕ್ವೈರ್ ಫಾರ್ ನೇಷನ್. ಅಂದರೆ ರಾಷ್ಟ್ರ ಅನ್ನೋದಕ್ಕೆ ಈ ಗೌರ್ನಮೆಂಟ್ ಮಷಿನರಿ ಅಂತಕ್ಕಂಥದ್ದು ಬೇಕಾಗಿಲ್ಲ, ಅಥವಾ ರಾಜ್ಯ ಅನ್ನೋದಕ್ಕೆ ಸರ್ಕಾರ ಅಂತಕ್ಕಂಥ ಯಂತ್ರ ಇದಕ್ಕೆ ಬೇಕು, ರಾಷ್ಟ್ರ ಅನ್ನೋದಕ್ಕೆ ಆ ಯಂತ್ರ ಬೇಕಾಗಿಲ್ಲ ಅಥವಾ ಸರ್ಕಾರದ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥ ವ್ಯತ್ಯಾಸ ಮೂರನೇದಾಗಿದೆ. ದೆನ್ ನಾಲ್ಕನೇ ವ್ಯತ್ಯಾಸ ಅಂತ ಹೇಳಿದರೆ, ದ ಸ್ಟೇಟ್ ಹ್ಯಾಸ್ ಸವರಿನ್ ಪವರ್ ಅಥವಾ ಸವರೆಂಟಿ ಪವರ್. ರಾಜ್ಯ ಅನ್ನೋದಕ್ಕೆ ಪರಮಾಧಿಕಾರ
ಹೊಂದಿದೆ, ಪರಮಾಧಿಕಾರ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ. ಇಲ್ಲಿ ರಾಷ್ಟ್ರದ ಭಾಗಕ್ಕೆ ಬಂದಾಗ ನೇಷನ್ ಡಸಂಟ್ ಹ್ಯಾವ್ ಸವರೆಂಟಿ ಪವರ್, ಅಂದರೆ ರಾಷ್ಟ್ರ ಅನ್ನೋದಕ್ಕೆ ಪರಮಾಧಿಕಾರ ಅಂತಕ್ಕಂಥದ್ದು ಅಧಿಕಾರವನ್ನು ಹೊಂದಿಲ್ಲ, ಅಥವಾ ಸರ್ವಶ್ರೇಷ್ಠ ಅಧಿಕಾರ ಅಂತ ಏನು ಹೇಳ್ತೀವಿ ಆ ಅಧಿಕಾರ ರಾಜ್ಯಕ್ಕೆ ಇದೆ, ರಾಷ್ಟ್ರಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೇಷನ್ ಡಸಂಟ್ ಹ್ಯಾವ್ ಸವರೆಂಟ್ ಪವರ್ ಅಂತಕ್ಕಂಥದ್ದು ಈ ಭಾಗದೊಳಗಡೆ. ದೆನ್ ಫಿಫ್ತ್ ಒಂದು ಏನು ವ್ಯತ್ಯಾಸ ಅಂತ ಹೇಳಿದರೆ ದ ಸ್ಟೇಟ್ ಈಸ್ ಅಬ್ಜೆಕ್ಟಿವ್ ಅಂತ ಹೇಳ್ತಾ ಇದ್ದಾನೆ, ದ ನೇಷನ್ ಈಸ್ ಸಬ್ಜೆಕ್ಟಿವ್ ಅಂತ ಹೇಳ್ತಾ ಇದ್ದಾನೆ. ಇದು ಭಾವನಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಇದು ಭೌತಿಕವಾಗಿರ್ತಕ್ಕಂಥದ್ದು. ಭೌತಿಕವಾಗಿರ್ತಕ್ಕಂಥದ್ದು ರಾಜ್ಯವಾಗಿದ್ದರೆ ಭಾವನಾತ್ಮಕವಾಗಿರ್ತಕ್ಕಂಥದ್ದು ರಾಷ್ಟ್ರ ಆಗಿದೆ ಅಂತಕ್ಕಂಥ ವ್ಯತ್ಯಾಸ. ಇವೆಲ್ಲ ವ್ಯತ್ಯಾಸಗಳಿಂದ ರಾಜ್ಯ ಬೇರೆ, ರಾಷ್ಟ್ರ ಬೇರೆ, ಅವೆರಡೂಗಳು ಒಂದು ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ರಾಜ್ಯ, ರಾಷ್ಟ್ರ, ರಾಜ್ಯ, ಸಮಾಜ, ರಾಜ್ಯ ಮತ್ತು ಸರ್ಕಾರ ಇವೇನಿದಾವಲ್ಲ ವ್ಯತ್ಯಾಸಗಳನ್ನು ಪರೀಕ್ಷಾ ಸಂದರ್ಭದಲ್ಲಿ ನಿಮಗೆ ಕೇಳ್ತಾರೆ. ಅವುಗಳನ್ನು ಈ ಥರ ತಾವುಗಳು ಪಾಯಿಂಟ್ಸ್ ಹಾಕಿ ಒಂದೊಂದಾಗಿ ಎಕ್ಸ್ಪ್ಲೇನ್ಗಳನ್ನು ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಒಳ್ಳೆಯ ಅಂಕಗಳು ತಮಗೆ ಸಿಗುತ್ತೆ. ಸೊ ಇಲ್ಲಿಗೆ ಈ 2ನೇ ಯೂನಿಟು ಅಧ್ಯಾಯ ಪೂರ್ಣಗೊಳ್ಳುತ್ತೆ. ಸೊ ಈ ಭಾಗದೊಳಗಡೆ ನಾವು ಈಗೆಲ್ಲ ಸಾಕಷ್ಟು ವಿಚಾರಗಳನ್ನು ನೋಡಿದ್ದೇವೆ. ಸೊ ಇವೆಲ್ಲವುಗಳನ್ನು ಮತ್ತೊಮ್ಮೆ ತಾವುಗಳು ಓದ್ಕೊಂಡು ಮನನ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸೊ ಎಲ್ಲರಿಗೂ ನಮಸ್ಕಾರ.